ಫಿನಿಶಿಂಗ್ ಏನು ನೋಡಿ ಏನು ಸಕ್ಕತ್ತಾಗಿ ಬರ್ತಿದೆ. ಏನು ಮಾಡಿಕೊಂಡು ಅಪ್ಲೈ ಮಾಡ್ತೀನಿ. ಯಾಕಿಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಮ್ಮ. ಅಲ್ಲ ನಿನ್ ಕರೆಂಟ್ ಬಿಲ್ ಏನಾದ್ರು ಬರಂಗಿದ್ದೀರಿ ಎಷ್ಟು ಬಂದ ಗೊತ್ತಾ? 600 ರೂಪಾಯಿ ಬಂದಿದೆ. ಹಲೋ, ಏನು ಈ ಥರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಟೈಮ್ ಐ ಥಿಂಕ್ ಒಂದು 7 o'clock ಸಮಥಿಂಗ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗ್ತಿದ್ದಾರೆ. ಫ್ಯಾಮಿಲಿಲಿ ಫಂಕ್ಷನ್ ನಡೀತಾ ಇದೆ. ಸೊ ಅದಕ್ಕೆ ರೆಡಿ ಆಗಬೇಕು. ಎಂತ ಗೆಟ್ ರೆಡಿ ವಿತ್ ಮೀ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಇವಾಗ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ವಾಯ್ಸ್ ಓವರ್ ಕೊಡ್ತೀನ ಅಥವಾ ಮಾತಾಡೋದನ್ನು ಕೇಳಿಸ್ಕೊಳ್ಳೋ ಥರ ಬಿಡ್ತೀನ ನನಗೆ ಗೊತ್ತಿಲ್ಲ. ಬಟ್ ಇಟ್ಟು ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ದಿರೋರಿಗೆಲ್ರಿಗೂ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಾನಿರೋದು ಊರಲ್ಲಿ, ಮೈಸೂರಲ್ಲ. ವಾಶ್ ಮಾಡಿ ನಾನು ಇದನ್ನು ಡ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ತೀರಾ ಡ್ರೈ ಆಗಿರಬಾರ್ದು, ನಾರ್ಮಲಾಗಿ ವೆಟ್ಟಲ್ಲೇ ಇರಬೇಕು. ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಾನು ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಸೈಡಲ್ಲಿ ಎಲ್ಲಾದರೂ ಹಾಕಿರ್ತೀನಿ. ಸದ್ಯಕ್ಕೆ ನಾನು ಫಸ್ಟು ಪ್ಲಮ್ದು ಯೂಸ್ ಮಾಡ್ತಾ ಇದ್ದೀನಿ, ಟೋನರ್. ಬಿಫೋರ್ ಮೇಕಪ್ ಸ್ಕಿನ್ ಕೇರ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ವಿತೌಟ್ ಸ್ಕಿನ್ ಕೇರ್ ನೀವು ಏನೇ ಮಾಡಿದ್ರೂ ಕೂಡ ಅದು ಯೂಸ್ ಆಗಲ್ಲ. ನಾರ್ಮಲಾಗಿ 1/2 hour ಸಾಕು, ಬಟ್ ಆದರೆ ವಿಡಿಯೋ ಮಾಡಿಕೊಂಡು ರೆಡಿ ಆಗೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಪಾಂಡ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಡಬ್ಬ ಥರ ಕಾಲೆಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಈ ರೀತಿ ಹಾಕೊಬಂದಿದ್ದೀನಿ. ಸೊ ಇದನ್ನು ಹಾಕೊತೀನಿ. ಸನ್ಸ್ಕ್ರೀನ್ ಏನು ಮಿಸ್ ಆದರೂ ಸನ್ಸ್ಕ್ರೀನ್ ಮಿಸ್ ಆಗಬಾರ್ದು. ಈಗ ಗೆಟ್ ರೆಡಿ ವಿತ್ ಮೀನ ಮಾಡ್ತಾ ಇರೋದು ನಿಮಗೋಸ್ಕರ. ಪ್ರೈಮರ್ ಜಸ್ಟ್ ಇಲ್ಲಿ ಮಾತ್ರ ಹಾಕ್ತೀನಿ, ಅದಾದಮೇಲೆ ಇಲ್ಲಿಗೆ ಸಾಕು. ಪ್ರೈಮರ್ಸ್ನೆಲ್ಲ ಒಳ್ಳೆ ರಬ್ ಮಾಡೋ ಥರ ಎಲ್ಲ ಆಗಬಾರ್ದು, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಪಿಂಪಲ್ಸ್ ಜಾಸ್ತಿ ಆಗಿದೆ ನನಗೆ, ಬಿಕಾಸ್ ಪೀರಿಯಡ್ಸ್ ಆಗಿಲ್ಲ. ಅದಕ್ಕೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನಾನು ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ, ಡಾರ್ಕ್ ಕಲರ್ನ ಯೂಸ್ ಮಾಡಿ ಅದನ್ನು ಕವರ್ ಮಾಡ್ತೀನಿ. ಹ್ಯಾಂಡ್ಸೇ ಯೂಸ್ ಮಾಡ್ತಾ ಇದ್ದೀನಿ. ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು. ತುಂಬ ಜನ ಆರೆಂಜ್ ಕಲರ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ನಾನು ಅದನ್ನು ಇದು ಮಾಡಲ್ಲ. ನೀಟಾಗಿ ಬ್ಲೆಂಡ್ ಮಾಡಬೇಕಷ್ಟೆ ಪ್ರಾಡಕ್ಟ್. ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ರೀತಿ ಮಾಡ್ಕೋತೀನಿ ನಾನು. ನನಗೆ ನಾನು ಹೇಗೆ ಮಾಡ್ಕೋತೀನಿ ಅದನ್ನು ಮಾತ್ರ ನಿಮಗೆ ಹೇಳೋದಕ್ಕೆ ಸಾಧ್ಯ. ನನ್ನ ಕ್ಲೈಂಟ್ಸಿಗೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ನಾವು ಬಿಹೇವ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಪ್ರೊಫೆಷ್ನಲ್ ಆಗಿರೋ ಪ್ರಾಡಕ್ಟ್ನ ಹಾಕಬೇಕಾಗುತ್ತೆ. ಕಲರ್ ಬರೆದು ಸ್ಪಾಟ್ಲೈಟ್ ಇಲ್ಯುಮಿನೇಟಿಂಗ್ ಲೋಷನ್, ಇದನ್ನು ಸ್ವಲ್ಪ ಹ್ಯಾಂಡ್ಗೆ ಹಾಕೋತೀನಿ. ಫೌಂಡೇಶನ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಲೇಯರ್ ಮೇಲೆ ಲೇಯರ್ ಆಗುತ್ತೆ ಅನ್ನೋ ರೀಸನಿಂದ ಅಷ್ಟೇ. ಆ್ಯಂಡ್ ಚಾರ್ಮೇಸಿ ಮಿಲಾನೋದು ಒಂದು ಪಂಪ್ ಫೌಂಡೇಶನ್ ಹಾಕೋತಾ ಇದ್ದೀನಿ, ಬಿಕಾಸ್ ಇದು ನನಗಿನ್ನ ಶೇಡ್ ಜಾಸ್ತಿ ಇದೆ. ಆ್ಯಂಡ್ ಇದಕ್ಕೆ ನಾನು ಮೆಬ್ಲಿನ್ ಅವ್ರದ್ದು ಡಾರ್ಕ್ ಶೇಡ್ನ ಒಂದು ಪಂಪು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೇಗಾಗುತ್ತೆ ಅಂದರೆ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತೀನಿ. ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕವರೇಜಲ್ಲಿ ಕೊಟ್ಕೋಬೋದು. ಬ್ರಷ್ ಯೂಸ್ ಮಾಡ್ತಾ ಇಲ್ಲ ನಾನು, ಬಿಕಾಸ್ ನನಗೆ ನ್ಯಾಚುರಲ್ ಆಗೇ ಬೇಕು. ನಾನು ಬ್ಲೆಂಡರ್ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ.
ಜಸ್ಟ್ ನೀವು ನೋಡಿ ಫಿನಿಶಿಂಗ್ ಎಷ್ಟು ಸಖತ್ತಾಗಿದೆ ಅಂತ. ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ನಾನು ನೆಕ್ಕಿಗೆ ಕವರ್ ಮಾಡ್ತೀನಿ. ಈ ಬ್ರಷ್ ಇಷ್ಟೇ. ಇದನ್ನು ನಾವು ಎಂತಕ್ಕೆ ಹ್ಯಾಂಡ್ಸಿಗೆ ಹಾಕ್ತೀವಿ ಅಂತಂದರೆ ವಾಮ್ ಆಗಲಿ ಅಂತ, ಅದು ಬಿಸಿ ಆಗುತ್ತೆ ಈ ರೀತಿ. ಸೊ ಸೇಮ್ ಬ್ಲೆಂಡರ್ನ ತಗೊಂಡು ನಾನು ಬ್ಲೆಂಡ್ ಮಾಡ್ಕೊತೀನಿ. ಯಾವುದೇ ರೀತಿ ಹೈಲೈಟ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪ್ ಕನ್ಸೀಲರ್ನ ಹಾಕಿದ್ದೀನಿ. ದೆನ್ ನಾನು ಫ್ರೆಶ್ ಸೈಡ್ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಯಾರು ಗೊತ್ತಿಲ್ಲ ನೀನು ಅಂತ ನಂಗೆ ಮೊದಲೇ ನೋಯ್ತಾ ಇದ್ದಪ್ಪಿ. ಪೌಡರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇಷ್ಟು ಶೇಡ್ಸ್ನ ನಾನು ಯೂಸ್ ಮಾಡ್ತಾ ಇರೋದು. ವಿಡಿಯೋ ಎಡಿಟ್ ಮಾಡುವಾಗ ನೋಡಿದೆ ಅಷ್ಟು ಕ್ಲಾರಿಟಿಯಾಗಿ ನಿಮಗೆ ಐ ಶ್ಯಾಡೋ ಹಾಕೋ ಥರದ್ದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ರಿಯಲ್ ಆಗಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆದರೆ ಕ್ಯಾಮ್ರಾ ಫೋಕಸ್ ಆಗಿಲ್ಲ ಕರೆಕ್ಟಾಗಿ. ನಾನು ಹಿಂದ್ಗಡೆ ಲೈಟ್ ಆಫ್ ಮಾಡಬೇಕಿತ್ತು, ನಾನು ಮರ್ತೆ. ಡಾರ್ಕ್ ಶೇಡ್ ಯೂಸ್ ಮಾಡ್ತೀನಿ. ಔಟರ್ ಲೈನಲ್ಲಿ ಹಾಕೋತೀನಿ ಸ್ವಲ್ಪ. ಈ ವ್ಲಾಗ್ಗೆ ನೀವು ಎಷ್ಟು ಸಪೋರ್ಟಿವ್ ಕೊಡ್ತೀರಾ, ಎಷ್ಟು ವ್ಯೂಸ್ ರೀಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟ್ ಮೇಕಪ್ ವಿಡಿಯೋಸ್ ಮಾಡಲಾ ಬೇಡವಾ ಅಂತ ಥಿಂಕ್ ಮಾಡ್ತೀನಿ. ನಾನು ರೆಡಿ ಆಗೋಕ್ಕೆ ಪ್ಲ್ಯಾನ್ ಮಾಡಿದ್ದು, ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು ಪ್ರತಿಯೊಂದೂ ಕೂಡ ನಿಮಗೋಸ್ಕರ ಅಂತಲೇ. ನನಗೊಂದು ವಿಡಿಯೋ ಆಗುತ್ತೆ, ನೀವು ಪದೇ ಪದೇ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಒಂದು ಲೆಂತಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡು. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಸಿಂಪಲಾಗಿ ರೆಡಿಯಾಗಿ ಶಾರ್ಟ್ ವಿಡಿಯೋ ಹಾಕೊಂಡು ಸುಮ್ಮನಾಗ್ಬಿಡ್ತಾ ಇದ್ದೆ. ನಾನು ಎಂಡಲ್ಲಿ ಲೆಂತಿ ವಿಡಿಯೋನ ಮಾಡ್ಕೋಬೇಕಾಗಿತ್ತು, ಅಂದರೆ ಪೂರ್ತಿ ಫುಲ್ಲು ಒಂದು ಕ್ಲಿಪ್ನ ತೊಗೋಬೇಕಾಗಿತ್ತು. ನಾನು ಗಡ್ಬಿಡಿಲಿ ಮರ್ತೋಗ್ಬಿಟ್ಟೆ. ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಕ್ಲಿಪ್ಸ್ನ ನಾನು ನಿಮಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಿಟ್ರಲಿ ಹೇಳ್ತೀನಿ, ಮೇಕಪ್ ಸಗದಾಗಿ ಬಂದಿತ್ತು. ಆ್ಯಂಡ್ ಎಂಡ್ವರೆಗೂ ನಾನು ತೆಗಿಯೋವರೆಗೂ ಕೂಡ ಯಾವುದೇ ರೀತಿ ಎಲ್ಲೂ ಕೂಡ ಅದು ಪ್ಯಾಚ್ ಆಗಿರಲಿಲ್ಲ, ಸಗತ್ತಾಗಿ ಬಂದಿತ್ತು. ಆ್ಯಂಡ್ ನಾನು ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ರೀಸನಬಲ್ ಕಾಸ್ಟಲ್ಲಿ. ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಂಗ್ ಟೈಮ್ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಸಿಂಪಲಾಗೇ ಟ್ರೈ ಮಾಡಿದ್ದು, ಬಟ್ ಲುಕ್ಸ್ ತುಂಬಾ ಸಖತ್ತಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೂ ಮುಂಚೆ ಇದ್ದಿದ್ದಕ್ಕೂ ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ಮೇಲೆ ಆ ಮೇಕಪ್ ನನಗೆ ರಿಫ್ಲೆಕ್ಟ್ ಆಗಿದ್ದಕ್ಕೂ ತುಂಬಾ ಸಖತ್ತಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾನು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ ಗ್ಯಾಪ್ ಕೊಟ್ಟು ಅಪ್ಲೈ ಮಾಡಿದ್ದೀನಿ. ಸೀರಿಯಸ್ಲಿ ಈ ಲುಕ್ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಇಲ್ವಾ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಿಚ್ಚು ಏನೂ ಹಾಕ್ಸಿಲ್ಲ, ಬಿಕಾಸ್ ಅದಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಇವಾಗ ಒಂದು ಇಟ್ಕೊತೀನಿ. ಪರ್ಸ್ನಲಿ ನನಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಬಟ್ ಆದರೆ ನಾನು ಅದನ್ನು ಕ್ಯಾರಿ ಮಾಡೋಕ್ಕೆ ನನಗೆ ಸುಸ್ತಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ವೆಯ್ಟ್ಲೆಸ್ ಇರೋವಂಥ ಸ್ಯಾರೀಸ್ನ ಪ್ರಿಫರ್ ಮಾಡ್ತೀನಿ. ಗ್ರ್ಯಾಂಡ್ ಲುಕ್ಕಿಗಿಂತ ಸಿಂಪಲ್ಲಾಗಿ ಇರೋ ಸ್ಯಾರೀಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ನನಗೆ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡೋದಿದೆಯಲ್ಲ, ಅದು ನನಗೆ ಒಂದೊಂದು ಸಲ ಎಷ್ಟೋ ಫಸ್ಟ್ರೇಷನ್ ಕೊಟ್ಬಿಡುತ್ತೆ. ಹಿಂದ್ಗಡೆ ಬರೋ ಸೌಂಡ್ಗಳು ಅವೆಲ್ಲ ನೋಡಿದಾಗ. ಅದಕ್ಕೋಸ್ಕರ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ನನಗೆ ಲಾಸ್ಟ್ ವೀಡಿಯೋಸಲ್ಲಿ ಚೆನ್ನಾಗಿ ರೀಚ್ ಬಂದಿರಲಿಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಈ ಸಲ ನನ್ನನ್ನು ನೋಡ್ಕೊಳಕ್ಕೆ ನನಗೆ ತುಂಬ ಖುಷಿ ಆಗ್ತಿತ್ತು. ಅಷ್ಟು ಮುದ್ದಾಗಿ ನಾನು ಕಾಣಿಸ್ಕೊತಾ ಇದ್ದೆ ಅಂತ ನನಗೆ ಅನ್ನಿಸ್ತು. ಬೇರೆಯವ್ರಿಗೆ ಹೆಂಗಿತ್ತೇನೋ ಅದು ನನಗೆ ಬೇಕಾಗಿಲ್ಲ. ಬಟ್ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ. ನಿಮಗೆ ಹೇಗೆ ಕಾಣಿಸ್ತಿದ್ದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನೀವ್ಯಾರು ನನ್ನ ಡೈರೆಕ್ಟಾಗಿ ನೋಡಿಲ್ಲ ಅಂತಂದ್ರೂ ಕೂಡ ನೀವೆಲ್ಲ ನನಗೆ ಒಳ್ಳೆಯದೇ ಬಯಸ್ತಾ ಇದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್, ನಿಮ್ಮ ಸಬ್ಸ್ಕ್ರೈಬ್ಸ್ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಾನು ಬಳೆ ಹುಡುಕಿದ್ದು ನನಗೆ ಬೇರೆ ಥರ ಬೇಕಾಗಿತ್ತು, ಬಟ್ ನನಗೆ ಆ ಥರದ್ರಲ್ಲಿ ನನಗೆ ಬೇಕಾಗಿದ್ದ ಶೇಡ್ ನನಗೆ ಸಿಕ್ಕಿಲ್ಲ. ಸೊ ಇದೊಂಥರ ಯುನೀಕ್ ಆಗಿತ್ತು ಅಂತ ತೊಗೊಂಡೆ. ಮ್ಯಾಟ್ ಆಗಿದೆ, ಸೊ ಗ್ಲಾಸ್ ಹಾಕ್ತೀನಿ. ನಾನು ಕಂಪ್ಲೀಟಾಗಿ ಮೇಕಪ್ ಪ್ರಾಡಕ್ಟ್ಸ್ನ, ಲಿಕ್ವಿಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಅಂದರೆ ಫೌಂಡೇಶನ್, ಬ್ಲಷ್ ಎಲ್ಲನೂ ಕೂಡ ನಾನು ಕಂಪ್ಲೀಟ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹೊಡೆದಾದ್ಮೇಲೆ ನಾನು ಪೌಡರ್ ಫಾರ್ಮ್ಗೆ ಬಂದಿದ್ದೀನಿ. ಇರಲಿ ಅದು ಮೇಲ್ಗಡೆ ಕಾಣಿಸ್ಲಿ, ಚೆನ್ನಾಗಿ ಹೈಲೈಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕಾಂಟೋರ್ ಕೂಡ ಪೌಡರ್ ಫಾರ್ಮಲ್ಲಿರೋ ಕಾಂಟೋರ್ನ ಯೂಸ್ ಮಾಡಿದ್ದೀನಿ.
ಮೇಕಪ್ ಮಾಡ್ಕೊಳ್ಳುವಾಗ ಒಂಥರ ಕಷ್ಟ ಆದರೆ ಮೇಕಪ್ ಪ್ರಾಡಕ್ಟ್ಸ್ನ ಎತ್ತಿಡೋದು ಇನ್ನೂ ಒಂಥರ ಕಷ್ಟ ಆಗಿಬಿಟ್ಟಿರುತ್ತೆ. ಬಿಕಾಸ್ ಎಲ್ಲಿ ಏನು ಮಿಸ್ ಆಗಿಬಿಡುತ್ತೋ, ಎಲ್ಲಿ ಬೀಳಿಸ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ. ಆ್ಯಂಡ್ ಫೈನಲ್ ಆಗಿ ನನ್ನ ಲುಕ್ ಈ ರೀತಿ ಕಾಣಿಸ್ತಾ ಇತ್ತು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಬಗ್ಗೆ ಇಗ್ನೋರ್ ಮಾಡಿ, ಬಿಕಾಸ್ ನನಗೆ ನಾನು ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹೂವು ಒಂದು ಮಾಡ್ಕೋಬೇಕು, ಆಮೇಲೆ ಮಾಡ್ಕೋತೀನಿ. ಆ್ಯಂಡ್ ಕುಂಕುಮ ಇಟ್ಕೋಬೇಕು, ಸದ್ಯಕ್ಕೆ ಇರಲಿ. ಆ್ಯಂಡ್ ಇದೆಲ್ಲ ನಾನು ಕೂಡ ಇವಾಗ ಎತ್ತಿಡ್ತೀನಿ. ಗಂಟಾಕ್ಬಿಟ್ಟು ಹೂವು ಮುಡಿಸು ಅಂತ ಬಂದರು ಅಜ್ಜಿ. ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ರೇಗಿಸ್ಕೊಂಡು ನಾನು ಅವ್ರಿಗೆ ಗಂಟಾಕ್ಬಿಟ್ಟು ಹೂವು ಮುಡಿಸ್ತಾ ಇದ್ದೆ. ಬಿಡು ಇರು, ನೀನು ಪದೇ ಪದೇ ಎಳೀತಾ ಇದ್ರೆ ನಾನೆಲ್ಲಿ ಫ್ರಂಟಲ್ಲಿ ಲೂಸಾಗಿ ಇಡ್ತೀನೋ ಅಂತ ಅಂದ್ಬಿಟ್ಟು ಅವರು ಬಾಚ್ಕೋತಾನೆ ಇದ್ದರು. ಇಲ್ಲಿ ನಾವೇನು ಮಾತಾಡ್ತಾ ಇರಲಿಲ್ಲ. ಸೊ ಸೌಂಡ್ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋಲಿ ನಾನು ವಾಯ್ಸ್ ಓವರ್ ಕೊಡುವಾಗಲೂ ನನ್ನನ್ನು ನೋಡ್ಕೊಂಡು ನಾನು ತುಂಬಾ ಖುಷಿಪಟ್ಟಿದ್ದೀನಿ. ಆದರೂ ಹೆಣ್ಮಕ್ಳು ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಆಲ್ಸೋ ನಾನು ನಾರ್ಮಲಾಗಿ ಟೀ ಶರ್ಟ್ ಹಾಕೊಂಡಾಗ ಎಷ್ಟು ದಪ್ಪ ಕಾಣಿಸ್ತೀನಿ. ಆ್ಯಂಡ್ ಇವತ್ತು ನನಗೆ ಓಕೆ, ನಾನು ನಾರ್ಮಲಾಗಿ ಚೆನ್ನಾಗೇ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಅಂದರೆ ಓವರಾಗಿ ದಪ್ಪ ಇದ್ದೀನಿ ಅಂತ ಸ್ಯಾರಿ ಹಾಕೊಂಡಾಗ ನನಗೆ ಅನ್ನಿಸ್ತಾ ಇರಲಿಲ್ಲ. ಮೇ ಬಿ ಸ್ಯಾರಿ ನನಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು. ಆ್ಯಂಡ್ ಆಲ್ಸೋ ಬ್ಲೌಸು ಕೂಡ ಪ್ರಾಪರಾಗಿ ನನಗೆ ಸೆಟ್ ಆಯಿತು ಅಂತ ಅನಿಸುತ್ತೆ. ನಾನು ಹೊಸಿದ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲನೂ ನಾನು ಯಾವುದೇ ರೀತಿ ಸ್ಯಾರಿ ಬ್ಲೌಸ್ ಮೇಲೆ ಖರ್ಚು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಬೇಕಾದರೆ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಬಿಡ್ತೀನಿ, ಬೇರೆ ಏನಾದರೂ ತೊಗೊಂಡ್ಬಿಡ್ತೀನಿ. ಈ ಥರ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಏಕೆಂದರೆ ಒಂದು ಸಲ ಹಾಕ್ಕೊಂಡು ಸುಮ್ಮನೆ ಇಲ್ಲಾದರೂ ಹಾಕ್ಬಿಡ್ತೀನಿ ಅಂತ. ಆಚೆ ಇದ್ದಾನೆ ನೋಡು, ಫೋನ್ ಹಿಡ್ಕೊಂಡಿದ್ನ. ಇದ್ದಿಲ್ವಾ ಸಣ್ಣಂದು ಮನೆಗೆ ಒಂದೇ ಸಾಕ ಸಾಕೋದೆ ಸಾಕೋದೆ. ಸಾಕೋಗ ಹೋಗಬೇಡಿ, ಬೇಡ ಸಾಕೋದೆ ಸಾಕು. ಇರು ಒಂದು ನಿಮಿಷ ಬೇರೆ ಕಡೆ ಇರು. ಇರು. ಮಲ್ಲಿಗೆ ಹೂವು ಮೊಗ್ಗಾಗಿತ್ತಲ್ಲ, ಇನ್ನೂ ಒಂದು ಲೇಯರ್ ಹಾಕೋಣ ಅಂತ ಹೋಗಿ ಬರುವಾಗಲೂ ನಮ್ಮ ಅಜ್ಜಿ ಅಲ್ಲಿ ಬಾಚ್ಕೋತಾ ಇದ್ದಾರೆ. ನನಗೆ ಅದನ್ನು ಇವಾಗ ನೋಡ್ತಾ ಇದ್ದೀನಿ. ನನಗೆ ಅದು ನೋಡಿ ನಗು ಬರ್ತಿದೆ. ನಾನು ಬಾಚಿದ್ರೂ ಕೂಡ ಅವ್ರಿಗೆ ಅದು ಸಮಾಧಾನ ಆಗಿಲ್ಲ. ಸಮ್ಟೈಮ್ಸ್ ಇದೆಲ್ಲ ನೋಡಿದಾಗ ಕ್ಯೂಟ್ ಅನಿಸುತ್ತೆ. ಒಂದು ನಿಮಿಷ ಇದೆಯಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಕೊನೆಯಲ್ಲಿ ನಮ್ಮ ಅಜ್ಜಿ ಜೊತೆ ಫಿಟ್ ಚೆಕ್ ಅಂದೆ, ಅವರು ನಗ್ತಾ ಇದ್ರು. ಆ್ಯಂಡ್ ಮತ್ತೆ ಸಿಗ್ತೀನಿ, ಬಾಯ್. ಬಾಯ್. ಫಿಟ್ ಚೆಕ್. ಹಾಯ್.